ಸರ್ವಾಂಗಾಸನ ಸ್ಟೇಜ್ 2. ಮುಂಚಿನ ವಿಡಿಯೋದಲ್ಲಿ ಸ್ಟೇಜ್ 1 ಮಾಡೋದನ್ನು ನೋಡಿದ್ರಿ. ಇವಾಗ ಸ್ಟೇಜ್ 2 ಅಂತಂದರೆ ಸ್ಟೇಜ್ 1 ಮಾಡಿದ್ರಲ್ಲಿ ಅದೇ ಸ್ಥಿತಿಗೆ ಹೋಗಿ ಒಂದೊಂದೇ ಕಾಲನ್ನು ಮೇಲಕ್ಕೆ ತೊಗೊಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದರಲ್ಲಿ ಮಾಡಿ ಇವಾಗ ಸ್ಟೇಜ್ 1 ಮಾಡಿ. ಫಸ್ಟ್ ಎಲ್ಲರೂ ಹಸ್ತ ನೆಲಕ್ಕೆ ಒತ್ತಿ, ಹುಕ್ಕತ್ರ ಇರೋರು ಹುಕ್ಕಿಡ್ಕೊಳ್ಳಿ. ಹುಕ್ಕಿಡ್ಕೊಂಡು ನೂಕಿ ಸೊಂಟದ ಭಾಗ ಮುಂದಕ್ಕೆ, ಹಿಪ್ಸ್ ಭಾಗ ತಳ್ಳಬೇಕು ಮುಂದಕ್ಕೆ. ಪಾದಗಳನ್ನು ಒತ್ತಿ, ಪಾದ ಯು ಶೇಪಲ್ಲಿರಲಿ. ಬಟಕ್ಸ್ ಮುಂದಕ್ಕೆ ನೂಕ್ತಾ ಬನ್ನಿ. ಕಿಟಕಿ ಕಟ್ಟೆ ಮೇಲೆ ಕಾಲಿಟ್ಟಿರೋರು ನೂಕಿ ಮುಂದಕ್ಕೆ. ಎಡ್ಜ್ ಮೇಲೆ ಬೇಕಾದ್ರೂ ಇಟ್ಕೊಳ್ಳಿ ಪಾದಗಳನ್ನು, ಅಥವಾ ಕಾಲು ಉದ್ದ ಇರೋರು ಕಟ್ಟೆ ಮೇಲೆ ಇಟ್ಟಬೇಕಾದ್ರೂ ಮಾಡಿ, ನಿಮ್ಮ ಅನುಕೂಲ. ಸೊಂಟದ ಭಾಗ ಮುಂದಕ್ಕೆ ನೂಕಬೇಕು. ಈಗ ಕೈಗಳನ್ನು ಹಿಪ್ಸ್ ಕೆಳಗಡೆ ಕೊಡಿ. ಮೊಣಕೈ ಒಳಗೆ ತಗೊಳ್ಳಿ. ಕುತ್ತಿಗೆ ಭಾಗ ಬ್ಲ್ಯಾಂಕೆಟ್ ಮೇಲೆ ಇರಬಾರ್ದು, ಭುಜಗಳು ಮಾತ್ರ ಬರಬೇಕು. ಕುತ್ತಿಗೆ ತಲೆ ನೆಲದ ಮೇಲೆ ಇರಬೇಕು, ಇಲ್ಲಾಂದರೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಸೊಂಟದ ಭಾಗ ಇನ್ನು ಸ್ವಲ್ಪ ಮುಂದಕ್ಕೆ ನೂಕಿ, ಹಸ್ತಗಳಿಂದ ಹಿಪ್ಸ್ ಭಾಗವನ್ನು ತಳ್ಳಿ ಮುಂದಕ್ಕೆಲ್ಲರೂ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಈಗ ಬಲಗಾಲನ್ನು ಮೇಲಕ್ಕೆ ತಗೊಳ್ಳಿ. ಬಟಕ್ಸ್ ಮುಂದಕ್ಕೆ ನೂಕ್ತಾ ಬಲಗಾಲ ಮೇಲಕ್ಕೆ ಸ್ಟ್ರೈಟ್ ಲೈನಲ್ಲಿ 90 ಡಿಗ್ರಿಗೆ. ಯಾರಿಗೆ ಕಷ್ಟ ಆಗುತ್ತೆ ಅವ್ರು ಮಾಡೋದು ಬೇಡ, ಪಾದ ಗೋಡೆಗೆ ಕೊಟ್ಟೆ ಮಾಡಿ. ಎಲ್ಲರೂ ಮಾಡಲೇಬೇಕು ಅಂತಿಲ್ಲ. ಈಗ ಪಾದ ಗೋಡೆಗೆ ಕೊಡಿ, ಬಲ ಪಾದ ಗೋಡೆಗೆ ಕೊಡಿ. ಈಗ ಎಡಗಾಲನ್ನು ಮೇಲಕ್ಕೆ ತೊಗೊಳ್ಳಿ 90 ಡಿಗ್ರಿ. ನಿಧಾನ ತೊಗೋಬೇಕು. ನೀವು ಎಷ್ಟು ಅರ್ಜೆಂಟಲ್ಲಿ ತೊಗೊಳ್ತೀರೋ ಅಷ್ಟೇ ಅರ್ಜೆಂಟಲ್ಲಿ ವಾಪಸ್ ಬರ್ತೀರಾ. ಮತ್ತು ಹಿಪ್ಸ್ ಭಾಗ ಮುಂದಕ್ಕೆ ಡ್ರಾಪ್ ಆಗ್ತಾ ಇರುತ್ತೆ. ನಿಧಾನಕ್ಕೆ ತೊಗೋಬೇಕು. ಬಟಕ್ಸನ್ನು ಮುಂದಕ್ಕೆ ನೂಕ್ತಾ ಕಾಲು ಮೇಲಕ್ಕೆ ತೊಗೋಬೇಕು, ಟೋಸ್ ನೆಲದ ಕಡೆಗೆ. ನಿಧಾನ ಕಾಲನ್ನು ಮತ್ತೆ ವಾಪಸ್ ಅದೇ ಸ್ಥಿತಿಗೆ ತೊಗೊಂಬನ್ನಿ. ಈಗ ಮಾಡಿ. ಮತ್ತೆ ರೈಟ್ ಲೆಗ್ ಮೇಲಕ್ಕೆ ತೊಗೊಳ್ಳಿ. ಬಟಕ್ಸ್ ತಳ್ಳಿ ಮುಂದಕ್ಕೆ ಸ್ಥಿತಿಗೆ. ಸ್ಟೇಜ್ 1 ಮಾಡಾದಮೇಲೆ ರೈಟ್ ಲೆಗ್ ಮೇಲಕ್ಕೆ ತೊಗೊಳ್ಳಿ. ಈಗ ನಿಧಾನ ಬ್ಯಾಲೆನ್ಸ್ ಮಾಡ್ತಾ ಇನ್ನೊಂದು ಕಾಲನ್ನು ಸೇರ್ಸೋದಕ್ಕೆ ಟ್ರೈ ಮಾಡಿ. ಬಲ ಪಾದಕ್ಕೆ ಎಡಗ ಪಾದವನ್ನು ಸೇರ್ಸೋದಕ್ಕೆ ಟ್ರೈ ಮಾಡಿ. ನಿಧಾನಕ್ಕೆ ನೂಕಿ ಸೊಂಟದ ಭಾಗ ಮೊಣಕೈ ಒಳಗೆ ತೊಗೊಳ್ಳಿ. ಸ್ಟರ್ನಮ್ ಲಿಫ್ಟ್ ಮಾಡಿ, ಆಗ ಈಸಿ ಆಗುತ್ತೆ ಕಾಲು ತೊಗೊಳೋದಕ್ಕೆ. ಇಲ್ಲಾಂದರೆ ಇದು ವಿಪರೀತ ಕರ್ಣೆ ಆಗೋಗುತ್ತೆ. ಕಾಲು ಹಿಂದಕ್ಕೆ, ಬಟಕ್ಸ್ ಮುಂದಕ್ಕೆ ನೂಕಬೇಕು. ಇಲ್ಲ ಅಂದರೆ ಅದು ಸರ್ವಾಂಗಾಸನ ಆಗಲ್ಲ, ವಿಪರೀತ ಕರ್ಣೆ ಆಗುತ್ತೆ. ಗೊತ್ತಾಯ್ತಾ? ಅದು ಒಂದು ಆಸನನೇ. ಅಂದರೆ ಪ್ರಯತ್ನ ಮಾಡಬೇಕು. ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ದರೆ ಬರುತ್ತೆ, ಈಸಿ ಆಗುತ್ತೆ, ಕಷ್ಟ ಏನಲ್ಲ. ಈಗ ನಿಧಾನ ವಾಪಸ್ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದು ಸ್ಟೇಜ್ 2. ಇದೆಲ್ಲ ಅಭ್ಯಾಸ ಮಾಡಿ ಸರ್ವಾಂಗಾಸನ ಮಾಡ್ಕೋಬೇಕು. ಫೈನಲ್ ಒಂದೊಂದೇ ಕಾಲನ್ನು ಲಿಫ್ಟ್ ಮಾಡಬೇಕು. ಆಮೇಲೆ 2 ಕಾಲು ಮುಂದಕ್ಕೆ ತೊಗೋಬೇಕು. ಸ್ವಲ್ಪ ವಿಪರೀತ ಕರ್ಣಿ ಥರ ಬರುತ್ತೆ ಬಿಗಿನಿಂಗಲ್ಲಿ ಪೋಶ್ಚರ್ ಇದು. ನಂತರ ಅಭ್ಯಾಸ ಮಾಡ್ತಾ ಹಿಪ್ಸ್ ಭಾಗ ಮುಂದಕ್ಕೆ ನೂಕಿ ಶೋಲ್ಡ್ರ್ ಲೈನಿಗೆ ನಿಮ್ಮ ಶರೀರ ಬರಬೇಕು. ಆ ರೀತಿ ಮಾಡಬೇಕು. ಸರ್ವಾಂಗಾಸನ ತುಂಬ ಬೆನಿಫಿಟ್ ಇರೋವಂಥ ಆಸನ. ಸರ್ವಾಂಗಾಸನ ಅಂದರೆ ಸರ್ವ ಅಂಗಗಳಿಗೂ ವ್ಯಾಯಾಮ ಆಗುತ್ತೆ. ಯೋಗಾಸನಗಳ ತಾಯಿ ಸರ್ವಾಂಗಾಸನ ಅಂತ ಹೇಳೋದು. ನಿಧಾನ ವಾಪಸ್ ಬನ್ನಿ. ಬಲಕ್ಕೆ ಹೊರಳಿ ಮೇಲಕ್ಕೆ ಬನ್ನಿ.